ಹಿಂಗಿತ್ತಂದ್ರೆ ಎಲ್ಲಾ ಕೆಲಸ ಮಾಡಿದ್ರ ಅಂದ್ರೆ ಇಲ್ಲಿ ಇದ್ದವ್ರ ನಮಗ್ ಹೋಗಿ ಕೇಳ್ಬೇಕಾಗಿತ್ತಲ್ಲ. ಮುಖ್ಯಮಂತ್ರಿ ಇಲ್ಲಿ ಯಾಕೆ ಬಂದ್ ಕುಂದಿರ್ತಿರ? ಕರೆಕ್ಟ್ ಕೆಲಸ ಮಾಡಿದ್ರೆ ಅವ್ರ ಯಾಕೆ ಬಂದ್ ಅವ್ರಿಗೆ ಯಾಕೆ ಭಯ ಬರ್ತಿತ್ತು? ಕಾಂಗ್ರೆಸ್ ಅಂದ್ರೆ ಗುಂಡಾಗಿರಿ, ಕಾಂಗ್ರೆಸ್ ಅಂದ್ರೆ ಲೋಫರ್ಗಿರಿ, ಕಾಂಗ್ರೆಸ್ ಅಂದ್ರೆ ಭ್ರಷ್ಟಾಚಾರ. ಪರಿಶೀಲನೆ ಮಾಡ್ಕೋಬೇಕಿಲ್ಲ ಮತದಾರ ಪಟ್ಟಿನ ನಮ್ ಕೈ ಆಗೈತೆ ಸರ್ಕಾರ, ನಾವು ಸೇರಿಸ್ತೀವ. ಈಗ ಬಾಗಲಕೋಟ್ ಉಪಚುನಾವಣೆ ದಿನದಿಂದ ದಿನಕ್ಕೆ ಹೆಚ್ಚು ಒಂದು ಕಾವನ್ನ ಪಡೆದುಕೊಳ್ತಾ ಇದೆ. ಇಂತ ಉರಿ ಬಿಸಿಲಿನಲ್ಲಿ ಕೂಡ ಸಾಕಷ್ಟು ಪ್ರತಿಷ್ಠೆಗೆ ಈ ಒಂದು ಬಾಗಲಕೋಟ್ ಉಪಚುನಾವಣೆ ಬಿದ್ದಿದೆ ಅಂತ ಹೇಳ್ಬೋದು. ಎರಡೂ ಪಕ್ಷಗಳಿಗೆ, ಬಿಜೆಪಿ ಆಗಿರ್ಬೋದು ಅಥವಾ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ಕೂಡ ಅತ್ಯಂತ ಪ್ರತಿಷ್ಠವಾಗಿ ಮಾರ್ಪಟ್ಟಿದೆ. ಇವತ್ತು ನಮ್ಮ ಜೊತೆ ಬಾಗಲಕೋಟ್ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂತ ರಾಜು ನಾಯ್ಕರ್ ಅವರು ನಮ್ಮ ಜೊತೆ ಇದಾರ. ಈ ಒಂದು ಚುನಾವಣೆಯ ಒಂದು ವಿಶೇಷವನ್ನ ನಮ್ಮ ಚಾನಲ್ ಜೊತೆ ಹಂಚಿಕೊಳ್ತಾ ಇದ್ದಾರೆ. ಸರ್ ನಮಸ್ಕಾರ, ನಮ್ಮ ಚಾನಲ್ಗೆ ನಮಸ್ಕಾರ. ಇವತ್ತು ಅತ್ಯಂತ ಪ್ರತಿಷ್ಠವಾಗಿ ಈ ಒಂದು ಚುನಾವಣೆ ಮಾರ್ಪಟ್ಟಿದೆ. ಯಾಕಂತಂದ್ರ ಆಡಳಿತದ ಪಕ್ಷದ ಮುಖ್ಯಮಂತ್ರಿಯವರು ಸಿಎಂ ಸಿದ್ದರಾಮಯ್ಯ ಸಾಹೇಬರು ಸುಮಾರು ಒಂದ್ 4-5 ದಿವಸ ವಾಸ್ತವ್ಯನ ಕೂಡ ಹೂಡಿದ್ದು ತಾವು ಕಂಡಿದ್ದೀರಿ. ಇದ್ರ ಬಗ್ಗೆ ತಾವು ಏನ್ ಹೇಳ್ತೀರಿ? ಸರ್ ನೋಡ್ರಿ, ಬಾಗಲಕೋಟೆ ಒಳಗ ಬಾಯ್ ಎಲೆಕ್ಷನ್ ಬರಬಾರ್ದಾಗಿತ್ತು, ಬಂದದ. ಆದ್ರ ಅದು ಬಂದದ ಅಂತ ಹೇಳಿ ಯಾರು ಕೂಡ ಧೃತಿಗಟ್ಟಿಲ್ಲ. ಇದು ಬಿಜೆಪಿ ಅಭ್ಯರ್ಥಿ ಆಗಿರುವಂತ ವೀರಣ್ಣ ಚರಂತಿಮಠ್ ಸರ್ ಅವರಿಗೆ ಪಕ್ಷ ಟಿಕೆಟ್ ಕೊಟ್ಟದ. ಬಹಳ ಗೊಂದಲ ಅಂತ ತಿಳ್ಕೊಂಡು ಅವ್ರೇನೇ ಚಾನ್ಸ್ ಆಕತ್ತೆ ಅಂತ ತಿಳ್ಕೊಂಡಿದ್ರು ಕಾಂಗ್ರೆಸ್ನವರು. ನಾವೆಲ್ಲರೂ ಒಂದಾಗಿ ಜಿಲ್ಲೆ ಒಳಗೆ ಎಲ್ಲಾ ನಾಯಕರು ಕೂಡ ಒಂದಾಗಿ ಕೆಲಸ ಮಾಡಕತ್ತಾರ. ಗೆಲುವು ಶತಸಿದ್ಧ ಅನ್ನುವಂತ ಮಾತನ್ನು ಕೂಡ ಹೇಳ್ತೀನಿ. ಆದ್ರೆ ನೀವೆಲ್ಲ ನೋಡಕತ್ತಿರ್ಬೋದು, ಈ ಒಂದು ವಾರದಿಂದ ಯಾವ ರೀತಿ ನಮ್ಮ ಬಿಜೆಪಿ ವಾತಾವರಣ ಐತಿ. ಎಲ್ಲೆಲ್ಲಿ ಬರೀ ಮಾತಾಡಿದ್ರೆ ಸಾಕು, ಜನ ಸಾಹೇಬ್ರು ಬರ್ತಾರಂದ್ರೆ ಸಾಕು, ಜನ 100,000 ಗಂಟೆ ಜನ ಕೂಡಕತ್ತದ. ಇದ್ರದ್ದು ಹತಾಶರಾಗಿದ್ದಾರೆ ಕಾಂಗ್ರೆಸ್ನವರು ಹತಾಶರಾಗಿ ಭಯದ ವಾತಾವರಣ ಅವ್ರಿಗೆ ಬಂದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ರು ಬಂದು ಈ ಜಗದಾಗ ಕುಂದುವಂತ ಕೆಲಸ ಮಾಡ್ಯಾರ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ, ರಾಜ್ಯದ ಉಪಮುಖ್ಯಮಂತ್ರಿ ರಾಜ್ಯನ ನೋಡ್ಕೊಳ್ಳೋದ್ ಬಿಟ್ಟು ಒಂದು ಬಾಯ್ ಎಲೆಕ್ಷನ್ ಬಂದು 5 ದಿವಸ ತಮ್ಮ ಸಮಯ ಕೊಡ್ತಾರಂದ್ರ ಇದು ವಿಪರ್ಯಾಸ. ನೋಡ್ರಿ, ಅವ್ರಿಗೆ ಸೋಲಿನ ಅರಿವಾಗ್ಬಿಟ್ಟದ. ಮತ್ತು ಸ್ಥಳೀಯವಾಗಿ ಹೇಳ್ಬೇಕಂತಂದ್ರೆ ನಿನ್ನೆ ಮೊನ್ನೆಯಿಂದ ಈ ವಿಧಾನ ಪರಿಷತ್ ಸದಸ್ಯ ಸುನೀಲ್ ಗೌಡ ಪಾಟೀಲ್ರು ಮತ್ತ ಡಿ ಕೆ ಶಿವಕುಮಾರ್ ಎಲ್ಲರೂ ಕೂಡ ಪ್ರೆಸ್ ಮೀಟ್ ಮಾಡಿ ವಿದ್ಯಾರ್ಥಿಗಳಿಗೆ ಧಮಕಿ ಕೊಟ್ರ. ವಿದ್ಯಾರ್ಥಿಗಳಿಗೆ ಇವರಿಂದ 1 ಪೈಸಾದ ಉಪಯೋಗ ಆಗಿಲ್ಲ. ವಿದ್ಯಾರ್ಥಿಗಳ ಬರ ಈ ಸರ್ಕಾರ ಇಲ್ಲ. ಮತ್ತೆ ಈಗ ವಿದ್ಯಾರ್ಥಿಗಳ ಧಮಕಿ ಕೊಡಕ್ ನಿಮ್ಗೆ ಏನ್ ಹಕ್ಕದ? ಸರ್ ಇನ್ನೊಂದು ಈ ವಿಷಯಕ್ಕೆ ಬರ್ತೇನೆ. ಎಲ್ಲಾ ವಿದ್ಯಾರ್ಥಿಗಳಿಂದ ಕಳ್ಳ ಓಟು ಹಾಕುವಂತ ಪ್ರಯತ್ನವನ್ನ ಮಾಡಕತ್ತಾರ ಅಂತ ಆರೋಪ ಕೂಡ ಮಾಡಿದ್ದಾರೆ. ಅದಕ್ಕೆ ವಿದ್ಯಾರ್ಥಿಗಳು ಏನ್ ಅಂತಾರ ಅಂತ ಅನ್ನೋದು ಅವ್ರ ವಿದ್ಯಾರ್ಥಿಗಳನ್ನ ನಾವು ಮುಂದೆ ನಮ್ಮ ಚಾನಲ್ ನಲ್ಲಿ ಮಾತಾಡಿಸ್ತೀವಿ. ಅದಕ್ಕೆ ತಮ್ಮ ಅಭಿಪ್ರಾಯ ಹೇಳ್ರಿ. ಸರ್, ವಿದ್ಯಾರ್ಥಿಗಳನ್ನ ಕಳ್ಳ ಓಟ ಮಾಡಿಸುವಂತ ಪ್ರಶ್ನೆ ಬರಂಗಿಲ್ಲ. ಯಾಕಂದ್ರ ಕಾನೂನು ಎಲ್ಲರಿಗೂ ಗೊತ್ತೈತಿ. ಯಾಕಂದ್ರೆ 3 ವರ್ಷ ಸರ್ಕಾರ ನಿಮ್ದೇ ಐತಲ್ಲ, ನೋಡ್ಕೋಬೇಕಿಲ್ಲ, ಅದನ್ನ ಪರಿಶೀಲನೆ ಮಾಡ್ಕೋಬೇಕಿಲ್ಲ. ಮತದಾರ ಪಟ್ಟಿನ ನಮ್ ಕೈ ಆಗೈತಿ ಸರ್ಕಾರ, ನಾವು ಸೇರಿಸ್ತೀವ. ನಿಮ್ ಕೈ 3 ವರ್ಷ ಸರ್ಕಾರ ಹಾಳಾಕೈತಿರಿ, ಚೆಕ್ ಮಾಡ್ಬೇಕಾಗಿತ್ತು ಎಲ್ಲಿ ಏನೈತಿ. ನಮ್ಯಾಗ ಅಪವಾದ ಕೊಡ್ತೀರಿ ನೀವು. ಇನ್ನು ನಾವು ವಿರೋಧ ಪಕ್ಷನವ್ರು ನಿಮ್ಯಾಗ ಅಪವಾದ ಕೊಡ್ಬೇಕಾ? ನೀವು ನಮ್ಯಾಗ ಅಪವಾದ ಕೊಡೋದಲ್ಲ. ನಮ್ ಕಡೆ ಏನ್ ಹಕ್ಕದರಿ? ನಮ್ ಕಡೆ ಕಾನೂನು ಐತಿ, ನಮ್ಮ ಅಧಿಕಾರ ಐತಿ, ನಮ್ಮ ಅಧಿಕಾರಿಗಳಾದ್ರು ನಾವ್ ಹೆಂಗ್ ಸೇರಿಸ್ತೀವಿ? ಕಾನೂನು ರೀತಿಯಿಂದ ಸೇರಿಸಿದಾರ. ಯಾವ ವಿದ್ಯಾರ್ಥಿಗಳು ಹೆದರ್ಬೇಕಾದಂತ ಅವಶ್ಯಕತೆ ಇಲ್ಲ. ಕಾನೂನೊಳಗೆ ಅವಕಾಶ ಐತಿ. ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಎಲ್ಲಿ ಅಭ್ಯಾಸ ಮಾಡ್ತಿರ್ತಾರ ಅಲ್ಲಿ ವೋಟಿಂಗ್ ಮಾಡ್ಲಿಕ್ಕೆ, ಅವ್ರಿಗೆ ವೋಟಿಂಗ್ ಮತದಾನದ ಹಕ್ಕು ಕಿತ್ಕೊಳ್ಳಕ್ಕೆ ಯಾರಿಗಿ ಇದು ಇಲ್ಲ, ಅಧಿಕಾರ ಇಲ್ಲ. ಅದಕ್ಕೆ ನಾನು ಇವ್ರಿಗೆ ವಿನಂತಿ ಮಾಡ್ಕೊತಾ ಇದ್ದೀನಿ. ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ವಿನಂತಿ ಮಾಡಿ, ನೀವೇನು ಧೃತಿಗಳು ಅವಶ್ಯಕತೆ ಇಲ್ಲ. ನೀವೆಲ್ಲರೂ ಬಂದು ವೋಟಿಂಗ್ ಮಾಡ್ರಿ. ಕಾನೂನು ರೀತಿಯಿಂದ ವೋಟಿಂಗ್ ಅದ. ಏನಾದ್ರು ಬಂದ್ರೆ ನಾವು ನಿಮ್ ಜೊತೆ ಇರ್ತೀವಿ ಅನ್ನೊಂದು ಮಾತನ್ನ ನಿಮ್ ಮೂಲಕ ನಾನು ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಎಲ್ಲೋ ಒಂದ್ ಕಡೆ ಭಯದ ವಾತಾವರಣವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತೇಳಿ ಅನಿಸ್ತಾ ಇಲ್ವಾ? ಸರ್, ಅನ್ಸವ್ರು ಸರ್ ಅವ್ರ. ಈ ಕಾಂಗ್ರೆಸ್ ಅಂದ್ರೆ ಗುಂಡಾ ಕಾಂಗ್ರೆಸ್. ಇದು ಕಾಂಗ್ರೆಸ್ ಅಂದ್ರೆ ಗುಂಡಾಗಿರಿ, ಕಾಂಗ್ರೆಸ್ ಅಂದ್ರೆ ಲೋಫರ್ಗಿರಿ, ಕಾಂಗ್ರೆಸ್ ಅಂದ್ರೆ ಭ್ರಷ್ಟಾಚಾರ. ಕಾಂಗ್ರೆಸ್ನವ್ರು ಈ ಕೆಲಸ ಮಾಡೋರು. ಯಾಕೆ ಹತಾಶರಾಗಿದ್ದಾರೆ ಅವರು. ಈಗ ಏನ್ ಮಾಡೋರು ಅವರು? ಹೆಚ್ಚು ಕಮ್ಮಿ ಎಲ್ಲಾ ಯೂತ್ಸ್ ಏನದಾರಲ್ಲ ಎಲ್ಲರೂ ಬಿಜೆಪಿ ಫಾರ್ ಅದಾರ, ಮೋದಿ ಫಾರ್ ಅದಾರ. ಯೂತ್ಸ್ ಬಂದು ವೋಟಿಂಗ್ ಮಾಡಿದ್ರೆ ನಮ್ಮ ಸೋಲ್ ಖಚಿತ ಅನ್ನುವಂತ ಭಯ ಐತೆ ಅವರಿಗೆ. ಅದಕ್ಕೆ ಏನ್ ಮಾಡ್ತಾರ ಅವರು? ಯೂತ್ಸ್ ಅನ್ಸುವಂತ ಕೆಲಸ ಮಾಡಕತ್ತಾರ. ಯೂತ್ಸ್ ಯಾರು ಅನ್ಸಂಗಿಲ್ಲ. ಯೂತ್ಸ್ ಇವತ್ತಿನ ದಿವಸ ಬಿಜೆಪಿ ಜೊತೆಗೆ ಅದಾರ. ಮತ್ತ ನಾವು ಸರ್ಕಾರದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ತಂದಿದ್ದೀವಿ, ಯುವನಿಧಿ ತಂದಿದ್ವಿ, ಗೃಹಲಕ್ಷ್ಮಿ ತಂದಿದ್ವಿ, ಬಸ್ ಅನ್ನು ಫ್ರೀ ಮಾಡಿದೀವಿ. ಹಲವಾರು ಒಂದು ಯೋಜನೆಗಳನ್ನ ಇಟ್ಕೊಂಡು ಅವರು ಪ್ರಚಾರವನ್ನ ಜೋರಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಆ ಗ್ಯಾರಂಟಿಗಳ ಬಗ್ಗೆ ಹೇಳ್ರಿ ಸರ್. ಯುವನಿಧಿ ಅರ್ಥ ಅವ್ರಿಗೆ ಗೊತ್ತಿಲ್ಲ ಸರ್. ಯಾರು ಡಿಗ್ರಿ ಹೊಡ್ರಿ, ಯಾರು ಒಬ್ಬರಿಗೆ ₹1 ಕೊಟ್ಟಾರ ನೋಡ್ಬಿಡ್ರಿ, ಅಕೌಂಟ್ ಚೆಕ್ ಮಾಡ್ರಿ. ಮತ್ತೆ ನೋಡ್ರಿ, ಕಾನೂನು ಬಾಹಿರ ಕೆಲಸ ಮಾಡಿದಾರ ಅವ್ರ. 3 ತಿಂಗಳು 4 ತಿಂಗಳು ಈ ಗೃಹಲಕ್ಷ್ಮಿ ದುಡ್ಡು ಹಾಕ್ತಿದ್ದಿಲ್ಲ. ಮೊನ್ನೆ ನೀತಿ ಸಂಹಿತೆ ಜಾರಿ ಆದ್ಮೇಲೆ ದುಡ್ಡು ಹಾಕಿದಾರ ಸರ್. ನಾವ್ ಅದನ್ನು ಕಂಪ್ಲೇಂಟ್ ಮಾಡೋರಿದೀವಿ. ಈಗ ಮಾರ್ಚ್ 27ನೇ ತಾರೀಕು ಗೃಹಲಕ್ಷ್ಮಿ ದುಡ್ಡು ಹಾಕಿದಾರ. ಇದೊಂದ್ ತಿಂಗಳು ಬಿಟ್ಟಿದ್ರೆ ಏನಾಗ್ತಿತ್ತು? ಮತ್ತೆ ಇದು ಆಮಿಷ ಅಲ್ಲೇನ್ರಿ? ಎಲ್ಲಿ ನೀವು 3 ತಿಂಗಳು ಸರಿಯಾಗಿ ಕೊಡ್ತೀರಿ? ಬಸ್ ಒಂದು ಏನೋ ಓಡಾಕತ್ತಿರ್ಬೋದು, ಉಳಿಕೆದ ಯಾವ ಗ್ಯಾರಂಟಿ ಕೂಡ ಸಫಲ ಆಗಿಲ್ಲ. ಮತ್ತೆ ಸಫಲ ಆಗ್ಯಾವ ಅಂತಂದ್ರ ಹೆಂಗ್ ನಡ್ಸಾಕತ್ತಾರ? ಇವೆಲ್ಲ ಉಚಿತಗಳನ್ನ ಹೆಂಗ್ ನಡ್ಸಾಕತ್ತಾರ? ದಲಿತರ ಹಣವನ್ನು ನುಂಗಿದಾರ. ಎಸ್ಟಿ ಅಭಿವೃದ್ಧಿ ನಿಗಮದೊಳಗಿನ ವಾಲ್ಮೀಕಿ ಅಭಿವೃದ್ಧಿ 187 ಕೋಟಿ ನುಂಗಿದಾರ. ಆ ರೊಕ್ಕದಲ್ಲಿ ಇವೆಲ್ಲ ಉಚಿತ ಖಚಿತ ನಡ್ಸಾಕತ್ತಾರ. ನಮ್ ರೊಕ್ಕ ತಗೊಂಡು ನಮ್ಗ ಉಚಿತ ಖಚಿತ ಕೊಡುವ ಏನ್ ದೊಡ್ಡ ಸಾಧನೆ ಇಲ್ಲಿ ಹೊಡೆದ. ನೀಗ್ಲಿಕ್ಕಂದ್ರೆ ಇಂಥ ಉಚಿತಗಳ ಮಾಡಬಾರ್ದು, ಯಾವ್ದು ದುಡ್ಡನ್ನ ಅಪಹರಿಸಬಾರ್ದು. ಬಾಗಲಕೋಟೆಯಲ್ಲಿರುವಂತ 388 ಕೋಟಿ ಕಾರ್ಪಸ್ ಫಂಡ್ ಎತ್ಕೊಂಡು ಹೋಗ್ಯಾರ ಇವರು. ಆ ದುಡ್ಡನ್ನ ಫ್ರೀಗೆ ಬಳಸ್ಕೊಳಕತ್ತಾರ. ಇದೇನ್ ದೊಡ್ಡ ಸಾಧನೆ ಅಲ್ಲ ಅವರು. ಮತ್ತ ಇನ್ನೊಂದು,
ಈಗ ಯುವ ನಿಧಿ ಆಗಿರ್ಬೋದು, ಈ ತರ ನಾವು ಫ್ರೀ ಕೊಟ್ಟಿವಿ ಅಂತ ಹೇಳ್ತಾರ. ಸಾಕಷ್ಟು ವಿದ್ಯಾರ್ಥಿಗಳು ಧಾರವಾಡದಲ್ಲಿ ಸಾಕಷ್ಟು ಪ್ರತಿಭಟನೆ ಮಾಡಿದ್ರು. ಯಾಕಂದ್ರ ಸಾಕಷ್ಟು ದಿನ ಸರ್ಕಾರಿ ಇಲಾಖೆಯಲ್ಲಿ ಸಾಕಷ್ಟು ಏನು ಸೀಟುಗಳು ಖಾಲಿ ಇದಾವ, ನಮ್ಮನ್ನು ಭರ್ತಿ ಮಾಡ್ಕೊಡ್ರಿ ಅಂತೇಳಿ ಸಾಕಷ್ಟು ಹೋರಾಟ ನಡೀತಾ ಇದ್ದಾವೆ. ಅದಕ್ಕೆ ತಮ್ಗ ಏನ್ ಹೇಳ್ತೀರಿ ಅದಕ್ಕೆ ಬಗ್ಗೆ? ಸರ್, ಅವರು ಕಾಂಗ್ರೆಸ್ ಸರ್ಕಾರದ್ದು, ಸಿದ್ದರಾಮಯ್ಯ ಸರ್ಕಾರದ್ದು, DK ಸರ್ಕಾರದ್ದು ಎಮ್ಮೆ ಚರ್ಮ ಸರ. ವಿದ್ಯಾರ್ಥಿಗಳ ಬಗ್ಗೆ, ಬಡವರ ಬಗ್ಗೆ ಕಾಳಜಿ ಇರಲಾರ್ದಂತ ಸರ್ಕಾರ. ಬೇಕಾದಷ್ಟು ಹೋರಾಟ ಮಾಡಿ ಸಾಯಿರ್ಬೇಕಾದ್ರೆ ನಮ್ಗೇನ್ ಸಂಬಂಧ ಇಲ್ಲ. ನಮ್ಗ ರಾಜಕಾರಣ ಮಾಡ್ಬೇಕು, ನಾವು ರಾಜ್ಯನ ಆಳ್ಬೇಕು, ದುಡ್ಡು ಮಾಡ್ಕೋಬೇಕು ಅನ್ನೋಂಥದ್ದನ್ನ ಬಿಟ್ಟು ಮತ್ತೊಂದು ಏನೂ ಇಲ್ಲ ಅವ್ರ ಹತ್ರ. ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇದ್ರೆ ಹಿಂಗೆ ಯಾಕೆ ಆಗ್ತಿತ್ತು ಸರ್? ವಿದ್ಯಾರ್ಥಿಗಳು ಯಾಕೆ ರೋಡಿಗೆ ಇಳಿತಿದ್ರು ಸರ್? ನಮ್ಮ ದೇಶದ ಒಂದು ಶಕ್ತಿ ಅವರೆಲ್ಲ, ದೇಶದ ಬೆನ್ನೆಲುಬು ಯೂತ್ ಸರ್. ಅವ್ರಿಗೆಲ್ಲ ಇವ್ರು ಅನ್ಯಾಯ ಮಾಡಾಕ್ತಾರೆ. ಒಂದು ಬ್ಯಾಕ್ಲಾಗ್ಗಳನ್ನು ತುಂಬಿಲ್ಲ, ಎಲ್ಲಿ ಖಾಲಿ ಇರುವಂತ ಹುದ್ದೆಗಳನ್ನು ತುಂಬಿಲ್ಲ. ಮತ್ತು ಹುದ್ದೆ ತುಂಬಿದ್ರೆ ಇದ್ದವ್ರಿಗೆ ಪಗಾರ ಕೊಡಕ್ ಆಗತ್ತಿಲ್ಲ. ಇದ್ದಂತ ನೌಕರಸ್ಥರಿಗೆ 3 ತಿಂಗಳಿಗೊಮ್ಮೆ ಪಗಾರ ಹಾಕಾಕತ್ತಾರ. ಮತ್ತೇನು ಅವ್ರನ್ನ ತುಂಬ್ಕೊಂಡ್ ರೊಕ್ಕ ಕೊಡ್ತಾರೆ ಸರ್ ಇವ್ರು? ಇವ್ರಿಗೆ ಆ ತಾಕತ್ತಿಲ್ಲ, ಅದು ಇವ್ರ ಕೈಲಿ ಆಗಂಗಿಲ್ಲ. ನಾವ ಬಂದೇ ಮಾಡ್ಬೇಕು ಅದನ್ನ. ಈಗ ಈ ಒಂದು ಚುನಾವಣೆ ಬಿಜೆಪಿಯವರು ಕೂಡ ಅತ್ಯಂತ ಪ್ರತಿಷ್ಠೆಯಾಗಿ ತಗೊಂಡಾರ. 2028 ಇದರ ದಿಕ್ಸೂಚಿ ಅಂತೇಳಿ ಎಲ್ಲಾ ಹೇಳ್ತಾ ಇದ್ದಾರೆ. ಯಾಕಂತಂದ್ರ ಈ ಒಂದು ಆಡಳಿತದ ವಿರೋಧಿ ಅಲೆಯನ್ನ ಇದು ಮಾಡ್ಬೇಕು. 2028ಕ್ಕೆ ನಾವು ಚುನಾವಣೆಯಲ್ಲಿ ನಮ್ಮ ಅಧಿಕಾರ ಬರ್ಬೇಕಂತೇಳಿ ಇದನ್ನ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತೇಳಿ ಕಾಂಗ್ರೆಸ್ನವರು ಆರೋಪ ಮಾಡ್ತಾರ. ಅದಕ್ಕೆ ಏನ್ ಹೇಳ್ತೀವಿ? ಸರ್ ನೋಡ್ರಿ, ದುಡ್ಡಿನ ಹೊಳಿ ಹರ್ಸಾಕತ್ತಾರ ಅವ್ರ ಇಲ್ಲಿ ಬಂದ. ಹಂಗಿತ್ತಂದ್ರೆ ಎಲ್ಲಾ ಕೆಲಸ ಮಾಡಿದ್ರ ಅಂದ್ರೆ ಇಲ್ಲಿ ಇದ್ದವ್ರ ನಮಗ್ ಹೋಗಿ ಕೇಳ್ಬೇಕಾಗಿತ್ತಲ್ಲ. 20 ಮಂದಿ ಸಚಿವರು ಯಾಕೆ ಬಂದು ಇಲ್ಲಿ ಕುಂದಿರ್ತಿದ್ರು ಸರ್? ಮುಖ್ಯಮಂತ್ರಿ ಇಲ್ಲಿ ಯಾಕೆ ಬಂದು ಕುಂದಿರ್ತಿದ್ರು? ಕರೆಕ್ಟ್ ಕೆಲಸ ಮಾಡಿದ್ರೆ ಅವ್ರ ಯಾಕೆ ಬಂದ್? ಅವ್ರಿಗೆ ಯಾಕೆ ಭಯ ಬರ್ತಿತ್ತು? 2 ಬೂತ್ ಇದ್ದಲ್ಲಿ ಹೊಂಟಾರ ಅವ್ರ. ಈಗ ಮುಗುಳ್ ಅನ್ನುವಂತ ಒಂದು ಗ್ರಾಮದಾಗ ಒಂದೇ ಬೂತ್ ಅದ. ಆ ಬೂತಿಗಳು CM ಹೋಗಿ ಕುಂತಾನ. ಏನ್ ಕರ್ಮ ರೀ ಇದ? ಭಯ ಅವ್ರಿಗೈತೋ ನಮಗೈತೋ? ಅಪಪ್ರಚಾರ ಮಾಡೋ ಅವಶ್ಯಕತೆನೇ ಇಲ್ಲ. ನಮ್ಗ ಜನರಿಗೆ ಸಾಕಾಗೈತಿ ಇವ್ರ ದುರ್ವರ್ತನೆ, ಇವ್ರ ಅಹಮ್ಮದ ಮಾತುಗಳ, ಈ ಒಂದು ವ್ಯವಸ್ಥೆ ಇರಲಾರ್ದಂತ ಒಂದು ಆಡಳಿತ. ಈ ಆಡಳಿತ ಧಿಕ್ಕರ್ಸಾರ ಜನ. 28ಕ್ಕೂ ಕೂಡ ನಾವ ಬರ್ತೀವಿ, ಸರ್ಕಾರ ಆಗ್ತದೆ ನಮ್ದು. ಈಗಂತೂ ಬೈ ಎಲೆಕ್ಷನ್ ಬಿಜೆಪಿ ಕ್ಯಾಂಡಿಡೇಟ್ ವಿನ್ ಆಗ್ತದೆ. ಇದಿಷ್ಟು ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ರಾಜು ನಾಯ್ಕರ್ ಅವರ ಅನಿಸಿಕೆ.